ಈಗಾಗಲೇ ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿ ಹಾಗೂ JDS ನಾಯಕರ ರಾಜಭವನ ಬಳಿ ತೆರಳುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ನಮ್ಮ ಜೊತೆಗಿದ್ದಾರೆ. ಸರ್, ಸರ್ಕಾರದ ವಿರುದ್ಧ ಯಾವ ವಿಚಾರಕ್ಕೆ, ಜೊತೆಗೆ ಏನು ತತ್ವಗಳನ್ನ ಇದೆ? ಪ್ರಾರಂಭದಲ್ಲಿ ನಿನ್ನೆಲ್ಲ ಮೊನ್ನೆ ನಡೆದಂಥ ಘಟನೆ ಏನು ನಾಸೀರ್ ಹುಸೇನ್ ಅವರು ಗೆದ್ದಂಥ ಸಂದರ್ಭದಲ್ಲಿ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಏನು ಘೋಷಣೆ ಕೂಗಿದ್ದಾರೆ, ಆ ಘೋಷಣೆ ವಿರುದ್ಧವಾಗಿ ಆ ಘೋಷಣೆ ಮಾಡಿದಂಥ ಯಾವುದೇ ವ್ಯಕ್ತಿಗಳನ್ನು ಬಂಧನ ಮಾಡಿಲ್ಲ. ಅವರ ಬಗ್ಗೆ ಒಂದು ತಳ್ಳಾಟದ ಏನು ನೂಕಾಟ ಮಾಡಿದಂಥ ಕೇಸುಗಳನ್ನು ಮಾಡಿ ಯಾವುದೇ ರೀತಿಯಾಗಿ ಒಬ್ಬರನ್ನು ಅರೆಸ್ಟ್ ಮಾಡದೇ ಇರುವಂಥದ್ದು. ಇವತ್ತು ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಟೆರರಿಸ್ಟ್ ಅವರು ನುಗ್ಗಿದಂಥ ಈ ಸಂದರ್ಭದಲ್ಲಿ ಕೂಡ ಸರ್ಕಾರ ಈ ರೀತಿಯ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಾಜ್ಯವನ್ನು ರಕ್ಷಿಸಬೇಕಾದಂಥ ಸರ್ಕಾರವೇ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಎರಡನೇದಾಗಿ ಮಾಧ್ಯಮದವರನ್ನು ಯಾವ ರೀತಿ ತಳ್ಳಾಟ ಮಾಡಿದರು, ಮಾಧ್ಯಮದವರಿಗೆ ಏಕವಚನದಲ್ಲಿ ಯಾವ ರೀತಿ ಬೈದರು, ಇದನ್ನೆಲ್ಲವನ್ನು ಇಟ್ಟುಕೊಂಡು ಇವತ್ತು ವಿಧಾನಸೌಧದ ಒಳಗಡೆ ಸ್ಪೀಕರ್ ಅವರು ಕೂಡ ಆಗ್ತಿರುವಂಥ ಎಲ್ಲ ಘಟನೆಗಳನ್ನು ಯಾವುದನ್ನು ಕೂಡ ಈ ಮಾಧ್ಯಮಕ್ಕೆ ಕೊಡದೆ ಅದರಲ್ಲಿ ಅವರಿಗೆ ಬೇಕಾದಂಥ ಘಟನೆ ಮಾತ್ರ ಅವರು ತಿರುಚಿ ಅದನ್ನು ಸೆನ್ಸಾರ್ ಕಟ್ ಮಾಡುವಂಥ ರೀತಿಯಲ್ಲಿ ಅದನ್ನು ಅವರು ಜನರಿಗೆ 7.5 ಕೋಟಿ ಜನರಿಗೆ ತೋರಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿಕೊಂಡು ಇವತ್ತು ರಾಜ್ಯಭವನಕ್ಕೆ ನಮ್ಮ ನಾಯಕರ ಮುಖಾಂತರ ಹೋಗಿ ಇದನ್ನು ನಾವು ರಾಜ್ಯಪಾಲರ ಗಮನವನ್ನು ತಂದು ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೇಳೋದು ಕೇಳ್ಕೊಳ್ತಾ ಇದ್ದೇವೆ. 2 ದಿನ ಏನಾದರೂ ಕೂಡ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸರ್ಕಾರ ಹೇಳಿದ್ರು. ಆದ್ರೆ ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ನೋಡಿ, ಸರ್ಕಾರಕ್ಕೆ ಇವತ್ತು ಎಲ್ಲವೊಂದು ಕಡೆ ಓಲೈಕೆ ರಾಜಕಾರಣ ಮಾಡಬೇಕು. ಸರ್ಕಾರ ಇಂಥ ಯಾವುದೇ ಘಟನೆಗಳು ದೇಶ ವಿರೋಧಿ ಮಾಡುವಂಥ ಚಟುವಟಿಕೆಗೆ ಸರ್ಕಾರ ಈ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಡಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಓಟಿನ ಹೆದರಿಕೆ ಇದೆ. ಹಾಗಾಗಿ ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಡಬೇಕು, ಅವರನ್ನು ಬಂಧಿಸಬೇಕು ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯ ಬಂಧನ ಮಾಡದೆ ನಮಗೂ ಅವಕಾಶ ಕೊಡದೆ ಸರ್ಕಾರ ಇವತ್ತು ಹಿಟ್ಲರ್ ರೀತಿಯಲ್ಲಿ ವರ್ತಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಈ ಹೋರಾಟ ಇವತ್ತು ನಾವು ಜಿಲ್ಲಾಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಹೋರಾಟ ಮಾಡ್ತಾ ಇವತ್ತು ಸರ್ಕಾರಕ್ಕೆ ಅವರಿಗೆ ಒಂದು ಗತಿಯನ್ನು ಕಾಣಿಸಬೇಕು ಅಂತ ಹೇಳುವಂಥದ್ದನ್ನು ನಿರ್ಣಯ ಮಾಡಿಕೊಡ್ತೀವಿ. ಹಾಗೆ ಹರೀಶ್ ಪುಂಜ ಅವರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್, ಈಗ ಮಾಧ್ಯಮದ ವಿರುದ್ಧನೂ ಕೂಡ ಈಗಾಗಲೇ ಸರ್ಕಾರ ತಿರುಗಿ ಬಿದ್ದಿರುವಂಥದ್ದು, ಯಾಕೆ ಸರ್ಕಾರದ ನಡೆ ವಿರುದ್ಧ ಯಾಕೆ ಸರ್ಕಾರ ಈ ರೀತಿಯಾದ ನಡೆಗೆ ತೆಗೆದುಕೊಳ್ತಾ ಇದೆ ಅಂತ? ಸಿದ್ದರಾಮಯ್ಯ ಅವರು ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರನ್ನು ಸಹ ಬಲಿ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅವರು ಇವತ್ತು ರಾಜ್ಯದಲ್ಲಿ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದವರ ಮೇಲೆ ಕಾನೂನಿನ ಕ್ರಮವನ್ನು ಎನ್ನುವಂಥ ಪರಿಜ್ಞಾನ ಇಲ್ಲದಂಥ ಒಬ್ಬ ಮುಖ್ಯಮಂತ್ರಿ ಮತ್ತು ರಾಜ್ಯ ಸರ್ಕಾರ, ಇವರಿಗೆ ತಾಕತ್ತಿದ್ದಿದ್ರೆ ದೇಶ ವಿರೋಧಿ ತನ್ನ ತಾಯಿಗೆ ಆಗಿರ್ತಕ್ಕಂಥ ದ್ರೋಹವನ್ನು ಇಷ್ಟು ಕಡೆಗಣನೆ ಮಾಡ್ತಾರೆ ಅಂತ ಹೇಳಿದರೆ ಇವರ ದೇಶ ಪ್ರೇಮ ಏನು ಎನ್ನುವಂಥದ್ದನ್ನು ಇವತ್ತು ಕರ್ನಾಟಕದ ರಾಜ್ಯದ ಜನತೆ ಇವತ್ತು ಅರ್ಥ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಅವರು ತಕ್ಷಣ 48 ಗಂಟೆ ಆಯಿತು, ಇವತ್ತಿನವರೆಗೂ ಒಬ್ಬನನ್ನು ಬಂಧನ ಮಾಡಲಿಲ್ಲ. ದೇಶದ್ರೋಹದ ಕೇಸನ್ನು ಹಾಕಲಿ, ಸೆಡಿಸನ್ ಕೇಸನ್ನು ಸಹ ಹಾಕದೆ ಕೇವಲ ನೂಕಾಟ ತಳ್ಳಾಟದ ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಇವರ ದೇಶ ಪ್ರೇಮದ ಪ್ರೀತಿಯೇ ಇವರಿಗೆ ಮುಸಲ್ಮಾನರ ಪ್ರೀತಿ ಅನ್ನುವಂಥದ್ದನ್ನು ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತದೆ. ಸಿದ್ದರಾಮಯ್ಯ ಅವರು ಈಗಷ್ಟೇ ಹೇಳಿದ್ರು, ಅಂದರೆ ಶ್ರೀರಾಮ್ ನಮಗೂ ಕೂಡ ದೇವರು, ನಾವು ಕೂಡ ಶ್ರೀರಾಮನನ್ನು ಆರಾಧಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲೊಂದು ಕಡೆ ಸರ್ಕಾರ ಒಂದು ಸಮುದಾಯದ ಓಲೈಕೆಗೆ ಇದೆಯಾ ಅನ್ನೋ ಅನಿಸ್ತಾ ಇದೆ. ಅಂದರೆ ರಾಮ ಜಗತ್ತಿನ ಆದರ್ಶ ಪುರುಷ, ಜಗತ್ತಿನ ಜನರಿಗೆ ದೇವರು. ಸಿದ್ದರಾಮಯ್ಯ ಅವರಿಗೂ ದೇವರು, ನಮಗೂ ಎಲ್ರಿಗೂ ದೇವರೇ. ಆದರೆ ನಿನ್ನೆ ನಡೆದಿರ್ತಕ್ಕಂಥದ್ದು ಘಟನೆ, ಈ ದೇಶ ನನ್ನ ತಾಯಿಯ ಬಗ್ಗೆ ಅವಹೇಳನವಾಗಿ ಇನ್ನೊಂದು ದೇಶದ ಬಗ್ಗೆ ನನ್ನ ದೇಶದಲ್ಲಿ ಘೋಷಣೆಗೆ ಹೋಗಿರ್ತಕ್ಕಂಥದ್ದು. ನಿಮಗೆ ಆ ಭಾವನೆ ಇದ್ದರೆ, ತಾಯಿ ಪ್ರೇಮ, ಈ ದೇಶದ ಬಗ್ಗೆ ತಾಯಿ ಪ್ರೇಮ ಇದ್ದಿದ್ರೆ ಅವರನ್ನು ಒದ್ದು ಒಳಗಾಗ್ತಿದ್ಲ ಇಲ್ವಾ ಸಿದ್ದರಾಮಯ್ಯ ಅವರೇ? ಹಾಗಾದರೆ ನಿಮ್ಮ ಉದ್ದೇಶ ಏನು? ನಾಳೆ ಎಲ್ಲಿಯಾದರೂ ದೇಶದ್ರೋಹದ ಕೇಸಾಗಿ ಅವರನ್ನು ಒದ್ದು ಒಳಗಾಕಿದರೆ ನಿಮಗೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ಸಿಗಲ್ಲ ಎನ್ನುವಂಥದ್ದೇ ಒಂದು ಕಾರಣ ಅಲ್ವಾ? ಅವರ ಓಲೈಕೆ ಮಾತ್ರ ಅಲ್ವಾ? ನಿಮಗೆ ಇರುವಂಥ ಪ್ರೀತಿ, ದೇಶದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ಮುಸಲ್ಮಾನರ ಬಗ್ಗೆ ಪ್ರೀತಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ. ಸರ್, ಈಗ ರಾಜಭವನಕ್ಕೆ ಹೋಗ್ತೀರಾ, ರಾಜ್ಯಪಾಲರಿಗೆ ದೂರು ಕೂಡ ಕೊಡ್ತೀರಾ, ಅದಾದ ನಂತರದ ಬೆಳವಣಿಗೆಗಳು ಹೇಗಿರುತ್ತೆ? ಹೋರಾಟ ಏನೋ ರಾಜ್ಯವ್ಯಾಪಿ ಮಾಡ್ತೀರಾ? ಈಗ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದೇವೆ. ರಾಜ್ಯಪಾಲರಿಗೂ ಈ ಬಗ್ಗೆ ದೂರು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಯಾವ ತೀರ್ಮಾನವನ್ನು ತೆಗೆದುಕೊಳ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಯೋಚನೆ ಮಾಡ್ತದೆ, ಅದೇ ರೀತಿ ಹೋರಾಟಗಳನ್ನು ರಾಜ್ಯವ್ಯಾಪಿಯಾಗಿ ಮಾಡ್ತೇವೆ. ಇವಿಷ್ಟು ಹರೀಶ್ ಪುಂಜ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.